ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ನಾನು ನಿಮಗಾಗಿ ಅಶೋಕ ವೃಕ್ಷದ ಬಗ್ಗೆ ಮಾಹಿತಿ ತಂದಿದ್ದೇನೆ. ತಿಳಿಯೋಣ ಬನ್ನಿ. ಶೋಕವೆಂದರೆ ದುಃಖ, ಅಶೋಕವೆಂದರೆ ದುಃಖವಿಲ್ಲದ್ದು. ಅಂದರೆ ಅಶೋಕ ಮರವು ಎಲ್ಲಿ ಇರುತ್ತದೆಯೋ ಅಲ್ಲಿ ದುಃಖವಿಲ್ಲವೆಂದರ್ಥ. ಒಂದೇ ಒಂದು ಅಶೋಕ ವೃಕ್ಷವನ್ನು ತಮ್ಮ ಜಮೀನಿನಲ್ಲಿ ಬೆಳೆಸಿದ್ದೇ ಆದರೆ ಆ ಜಮೀನಿನಲ್ಲಿ ಬರುವ ಬೆಳೆಯು ಸಮೃದ್ಧಿಯಾಗಿ ಬೆಳೆಯುತ್ತದೆ ಎಂದು, ಆ ಜಮೀನಿನಲ್ಲಿ ಬೆಳೆಯು ನಷ್ಟವಾಗಿ ಶೋಕ ಬರುವುದಿಲ್ಲವೆಂದು, ಆ ಜಮೀನಿಗೆ ಯಾರ ದೃಷ್ಟಿ ದೋಷ ತಗುಲುವುದಿಲ್ಲವೆಂದು, ಮಾಟ ಮಂತ್ರ ತಂತ್ರ ಪ್ರಯೋಗವಾಗುವುದಿಲ್ಲವೆಂದು ಪ್ರತೀತಿ ಇರುತ್ತದೆ. ಯಾರ ಮನೆಯ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಅಶೋಕ ಮರ ಬೆಳೆದಿದ್ದೇ ಆದರೆ ಆ ಮನೆಗೆ ವಾಸ್ತುಬಲ ಬರುತ್ತದೆ ಎಂದು, ಹಾಗೂ ಆ ಮನೆಗೆ ಯಾರದೇ ದೃಷ್ಟಿಯೂ ತಗುಲುವುದಿಲ್ಲವೆಂದು, ಮಾಟ ಮಂತ್ರ ತಂತ್ರ ಆತ್ಮಪ್ರಯೋಗ ಪೀಡೆ ಪಿಶಾಚಿ ಶಾಪ ತಾಪ ಯಾವುದು ತಗುಲುವುದಿಲ್ಲವೆಂದು, ಯಾವುದೇ ತೊಂದರೆಗಳು ಆಗುವುದಿಲ್ಲವೆಂದು, ಮನೆಯಲ್ಲಿ ಯಾವುದೇ ರೀತಿಯ ಗಲಾಟೆ ಜಗಳ ವೈಮನಸ್ಯವಿಲ್ಲದೆ ಮನೆಯಲ್ಲಿ ಇರುವ ಎಲ್ಲ ಜನರು ಶೋಕರಹಿತರಾಗಿ ಆನಂದದಿಂದ ಬಾಳುತ್ತಾರೆ. ಅನುದಿನವೂ ನೆಮ್ಮದಿಯಿಂದ ಸುಖವಾಗಿರುತ್ತಾರೆ ಎಂದು ತಿಳಿಸಿರುತ್ತಾರೆ. ಹಿಂದೂಗಳಿಗೆ ಅಶೋಕ ವೃಕ್ಷವು ಪೂಜ್ಯ ವೃಕ್ಷವಾಗಿದೆ. ಈ ವೃಕ್ಷವು ಭೂಮಿಗೆ ಬಂದಿದ್ದು ಹೇಗೆಂದರೆ, ಲಂಕೆಯ ರಾವಣನು ಮಹಾನ್ ಶಿವಭಕ್ತನಾಗಿದ್ದನು. ಅನೇಕ ಬಾರಿ ಪರಶಿವನನ್ನು ನೋಡಲು ಕೈಲಾಸಕ್ಕೆ ಹೋಗುತ್ತಿದ್ದನು. ರಾವಣಾಸುರನು ಪರಶಿವನ ಮಹಾನ್ ಭಕ್ತನಾಗಿದ್ದನು. ಒಂದು ಬಾರಿ ಕೈಲಾಸಕ್ಕೆ ಹೋಗಿದ್ದಾಗ ಅಶೋಕ ಮರವನ್ನು ನೋಡಿ ಈ ವೃಕ್ಷವನ್ನು ಭೂಲೋಕಕ್ಕೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿ ಕೈಲಾಸದಿಂದ ಅಶೋಕ ವೃಕ್ಷ ತಂದು ಲಂಕೆಯಲ್ಲಿ ನೆಟ್ಟನು. ಅಶೋಕವನ್ನು ನೆಟ್ಟ ವನಕ್ಕೆ ಅಶೋಕವನವೆಂದು ಹೆಸರಾಯಿತು. ಸೀತಾಮಾತೆಯು ಅಶೋಕವನದಲ್ಲಿ ಅಶೋಕ ವೃಕ್ಷಕ್ಕೆ ಪೂಜಿಸಿ ವ್ರತ ಮಾಡಿ ಶೋಕರಹಿತಳಾದಳು. ಅಶೋಕ ಶೋಕ ಶಮನೋ ಭವ ಸರ್ವತ್ರ ನಾಕುಲೆ ಎಂದು ಪೂಜೆ ಮಾಡುವುದರಿಂದ ಅವರ ಸಕಲ ಕಷ್ಟಗಳು ಪರಿಹಾರವಾಗುತ್ತವೆ. ಹಿಂದೂ ದೇವಾಲಯಗಳಲ್ಲಿ ಈ ವೃಕ್ಷವನ್ನು ವಿಶೇಷವಾಗಿ ಬೆಳೆಸುತ್ತಾರೆ. ಪಿತೃ ಭಾತೃ ಪತಿಶ್ಚ ಶುಶ್ವ ಶುರಾಣಾಂ ತಥೈವ ಚ ಅಶೋಕ ಶೋಕಶಮನೋ ಭವ ಸರ್ವತ್ರ ನಾಕುಲೆ. ಅಶೋಕ ವೃಕ್ಷವೇ, ನೀನು ನನ್ನ ಕುಲದಲ್ಲಿ ತಂದೆ ತಾಯಿ ಸಹೋದರ ಪತಿ ಅತ್ತೆ ಮಾವ ಮೊದಲಾದ ಎಲ್ಲರ ಶೋಕವನ್ನು ಶಮನಗೊಳಿಸು ಎಂದು ಭಕ್ತಿಯಿಂದ ಪೂಜಿಸಿದರೆ ಅವರು ಶೋಕರಹಿತರಾಗಿ ಸುಖವಾಗಿ ನೆಮ್ಮದಿಯಾಗಿ ಬಾಳುತ್ತಾರೆ ಎಂದು ಪ್ರತೀತಿ ಇರುತ್ತದೆ. ಈ ಅಶೋಕ ವೃಕ್ಷದ ಉಪಯೋಗ ಮತ್ತು ಔಷಧೀಯ ಗುಣಗಳು. ಭಾರತ ದೇಶದ ಅನೇಕ ಭಾಗಗಳಲ್ಲಿ ಅಶೋಕ ವೃಕ್ಷವನ್ನು ಪವಿತ್ರ ವೃಕ್ಷವೆಂದು ಭಾವಿಸಿ ಅಲ್ಲಲ್ಲಿ ಹಿಂದೂ ದೇವಾಲಯಗಳ ಬಳಿ ಬೆಳೆಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ಅಶೋಕ ವೃಕ್ಷದ ಎಲೆಗಳನ್ನು ತೋರಣಗಳಾಗಿ ಬಳಸುತ್ತಾರೆ. ಹಾಗೂ ಅಶೋಕ ವೃಕ್ಷವನ್ನು ಪೂಜಿಸಿ ಅದರ 8 ಮೊಗ್ಗುಗಳನ್ನು ಸೇವಿಸಿದರೆ ಅವರಿಗೆ ಎಂಥ ಶೋಕವಿದ್ದರೂ ಶಮನವಾಗುತ್ತದೆ ಎಂದು ತಿಳಿಸುತ್ತಾರೆ. ಎಲೆಗಳು ರಕ್ತಶುದ್ಧಿ, ಎಲೆಯ ರಸ ಹೊಟ್ಟೆ ನೋವು ನಿವಾರಕ, ತೊಗಟೆಯ ಎಲೆ ಉರಿಯೂತವನ್ನು ನಿವಾರಣೆ ಮಾಡುತ್ತದೆ, ಹೂಗಳಿಂದ ರಕ್ತಭೇದಿ ನಿವಾರಣೆಯಾಗುತ್ತದೆ, ತೊಗಟೆಯ ಪುಡಿಯಿಂದ ಮೂಲವ್ಯಾಧಿ ನಿವಾರಣೆಯಾಗುತ್ತದೆ, ಬೀಜದ ಪುಡಿಯಿಂದ
ಮೂತ್ರಕೋಶದ ಕಲ್ಲು ನಿವಾರಣೆಯಾಗುತ್ತದೆ. ತೊಗಟೆಯ ಕಷಾಯ ಅತಿ ಸಾರವನ್ನು ನಿಲ್ಲಿಸುತ್ತದೆ. ಹಸಿ ತೊಗಟೆ ಸಾಸಿವೆಯನ್ನು ಬೇಯಿಸಿ ಮುಖಕ್ಕೆ ಹಚ್ಚಿದರೆ ಕಪ್ಪು ಕಲೆಗಳು ನಿವಾರಣೆಯಾಗುತ್ತವೆ. ವಿಶೇಷವಾಗಿ ಅಶೋಕ ಹೂಗಳನ್ನು ತಂದು ಒಣಗಿಸಿ ಪುಡಿ ಮಾಡಿ ಸೇವಿಸಿದರೆ ಮಧುಮೇಹವು ನಿವಾರಣೆಯಾಗುತ್ತದೆ. ಅಶೋಕ ವೃಕ್ಷವನ್ನು ಪೂಜಿಸಿದ್ದೇ ಆದರೆ ಶ್ರೀ ಲಕ್ಷ್ಮೀದೇವಿ ಪ್ರಸನ್ನಳಾಗುತ್ತಾಳೆ ಮತ್ತು ಸರ್ವ ರೋಗವನ್ನು ನಿವಾರಿಸುತ್ತಾಳೆ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.